ಭಯಂಕರವಾಗಿದೆ ಪಾಪು ಕೊಂದವನ ಹಿಸ್ಟರಿ. ಕೇರಳದ ಪಾಪಿ ಅಸ್ಕರ್ ಅಂತಿಂತವನಲ್ಲ. ಕೇರಳದ ತಿರುವನಂತಪುರಂನಲ್ಲಿ ನಡೆದಂತಹ ಪೈಶಾಚಿಕ ಘಟನೆಯೊಂದು ಜನರ ಮನಸ್ಸನ್ನ ತಲ್ಲಣಗೊಳಿಸಿದೆ. 1.5 ವರ್ಷದ ಮಗುವೊಂದು ಅದರ ಹೆತ್ತ ತಾಯಿ ಮತ್ತು ಆಕೆಯ ಪ್ರಿಯಕರನ ರೌದ್ರಾವತಾರಕ್ಕೆ ಜೀವ ಚೆಲ್ಲಿದೆ. ಈ ಘಟನೆ ಸಮಾಜವನ್ನ ಎಷ್ಟು ಕಾಡಿತ್ತೆಂದರೆ ಪೊಲೀಸರು ಆರೋಪಿ ಮತ್ತು ಮತಾಂಧ ಅಸ್ಕರ್ನನ್ನ ಬಂಧಿಸುವ ವೇಳೆ ಪೊಲೀಸರನ್ನು ಲೆಕ್ಕಿಸದೆ ಸಾರ್ವಜನಿಕರು ಹಿಡಿದು ಎಳೆದಾಡಿದ್ದಾರೆ. ಇದು ಘಟನೆಯ ತೀವ್ರತೆಯನ್ನ ತೋರಿಸ್ತಾ ಇತ್ತು. ಮಗುವಿನ ತಾಯಿ ಅಖಿಲ ಮತ್ತು ಆಕೆಯ ಪ್ರೇಮಿ ಅಸ್ಕರ್ 1.5 ವರ್ಷದ ಮಗುವಿನ ಮೇಲೆ ಎಷ್ಟು ಅಮಾನವೀಯವಾಗಿ ನಡೆದುಕೊಂಡಿದ್ರು ಅಂದ್ರೆ ಮಗುವಿನ ಜನನಾಂಗ ಸೇರಿದ ಹಾಗೆ ವಿವಿಧ ಭಾಗಗಳಲ್ಲಿ 51 ಗಾಯದ ಗುರುತುಗಳು ಪತ್ತೆಯಾಗಿತ್ತು. ತನಿಖೆ ಹಾಗೂ ಮರಣೋತ್ತರ ಪರೀಕ್ಷೆಯಲ್ಲಿ ಸಿಗರೇಟ್ ಮತ್ತು ಬಿಸಿ ವಸ್ತುವಿನಿಂದ ಮಗುವನ್ನ ಚುಚ್ಚಿ ಹಿಂಸಿಸಲಾಗಿತ್ತು ಎನ್ನುವಂತಹ ಸತ್ಯ ರಕ್ತವನ್ನ ಕುದಿಸ್ತಾ ಇದೆ. ಅಖಿಲ ಗರ್ಭಿಣಿಯಾಗಿರುವಾಗಲೇ ಅಂದರೆ ಸುಮಾರು 2 ವರ್ಷಗಳ ಹಿಂದೆ ಮಗು ಅರ್ಷಿದ್ನ ತಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಬಳಿಕ ವಾಹನ ಚಾಲಕನಾಗಿದ್ದ ಅಸ್ಕರ್ ಜೊತೆ ಅಖಿಲ ವಾಸಿಸಲು ಆರಂಭಿಸಿದ್ರು. ಈ ಅಸ್ಕರ್ ಈ ಹಿಂದೆಯೊಂದು ಮದುವೆಯಾಗಿದ್ದ ಮತ್ತು ಆಕೆಯೊಂದಿಗೂ ಪ್ರಾಣಿಯಂತೆ ವರ್ತಿಸಿದ್ದ ಎಂಬ ಸುದ್ದಿ ಈ ಹೊತ್ತಿನಲ್ಲೇ ಹೊರಬಿದ್ದಿದೆ. ಎಳೆಯ ಮಗುವನ್ನ ಕೊಂದ ಅಸ್ಕರ್ ತನ್ನ ಮೊದಲ ಪತ್ನಿ ಆಮಿನಾಳಿಗೆ ಕೂಡ ತೀವ್ರ ದೌರ್ಜನ್ಯವನ್ನ ಎಸಗಿದ್ದ. ದೌರ್ಜನ್ಯ ಯಾವ ಪರಿ ಇತ್ತೆಂದರೆ ಆಕೆ ಸುಮಾರು 1 ವರ್ಷ ಕೋಮಾದಲ್ಲಿದ್ದಳು. ಅಸ್ಕರ್ ಎಂಬ ಕ್ರಿಮಿಯನ್ನ ಪೊಲೀಸರು ಕಾನೂನು ಬಲದ ಮೂಲಕ ಮತ್ತೊಂದು ಜೀವವನ್ನ ಬಲಿ ಪಡೆಯದಂತೆ ಹೊಸಕಿ ಹಾಕಬೇಕಾಗಿದೆ.